ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅವರೆಕಾಳು ಚಿಕನ್ ಗ್ರೀನ್ ಮಸಾಲ ಮಾಡೋದು ಹೇಳ್ತೀನಿ. ಬನ್ನಿ ಯಾವ ಥರ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 3/4 kg ಆಗುವಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಈ ಚಿಕನ್ ತೊಳೆದಿದ ನಂತರ ಮತ್ತು ಸ್ವಲ್ಪ ಅವರೆಕಾಯಿ ಅಂದರೆ ಒಂದು ಅರ್ಧ kgಯಷ್ಟು ಅವರೆಕಾಯಿನ ನಾನು ಸುಲಿದ್ಬಿಟ್ಟು ಅವರೆಕಾಯಿನೂ ಸಹ ನಾನು ತೊಳೆದಿಟ್ಟಿದ್ದೀನಿ. ನೀವು ಬೇಕಾದರೆ ಇದನ್ನು ಚಿಲ್ಕಿಸ್ಬಿಟ್ಟು ಮಾಡ್ಬೋದು. ಈ ಥರ ಉಂಡೆಕಾಳು ಹಾಕಿದ್ರೆ ಗ್ರೀನ್ ಚಿಕನ್ ಮಸಾಲೆಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮತ್ತು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಅಂದರೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಒಗ್ಗರಣೆಗೆ. ಮತ್ತು ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಇಷ್ಟು ಇದು ರುಬ್ಬೋ ಮಸಾಲೆ. ಮತ್ತು ಅದ್ರ ಜೊತೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಪುದೀನ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ತಾಂಡು ಎಲ್ಲ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರಿಗೆ ಇವಾಗ ಚಕ್ಕೆ, ಲವಂಗ ಎಲ್ಲ ಏನಿದೆಯಲ್ಲ ಅದನ್ನೆಲ್ಲ ನಾನು ಇವಾಗ ಹಾಕ್ತಾಯಿದ್ದೀನಿ ಜಾರ್ಗೆ. ಇದನ್ನು ಹಾಕಿದ ನಂತರ ಮತ್ತು ಈ ಮಸಾಲೆಗಳು ಏನಿದೆಯಲ್ಲ, ಈ ಈರುಳ್ಳಿ ಮತ್ತು ಈ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಪುದೀನ, ಇದು ಎಲ್ಲವನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಲಿ. ಅಂದರೆ ಮೀಡಿಯಮ್ ಸ್ವಲ್ಪ ಪೇಸ್ಟಾಗಿ ಇರಲಿ, ಜಾಸ್ತಿ ತರಿ ಏನು ಬೇಡ. ಅಂದರೆ ಒಂದು ಮೀಡಿಯಮಾಗಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಮಾಡಿದ್ದೀನಿ. ತೀರಾ ಸಣ್ಣನೂ ಇಲ್ಲ, ತೀರಾ ದಪ್ಪನೂ ಇಲ್ಲ, ಒಂದು ಮೀಡಿಯಮಲ್ಲಿ ಮಾಡಿದ್ದೀನಿ ಇದನ್ನು. ಇವಾಗ ಒಂದು ಕುಕ್ಕರ್ ತಗೊಳ್ಳೋಣ. ಕುಕ್ಕರ್ ಬಿಸಿ ಇಟ್ಬಿಡೋಣ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾವೇನು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಬೇಕಾದರೆ ಫಸ್ಟು ಈರುಳ್ಳಿನೇ ಒಗ್ಗರಣೆ ಹಾಕ್ಬೋದಿತ್ತು, ಆದರೆ ನಾನು ಈರುಳ್ಳಿ ಹಾಕಿಲ್ಲ. ಇಲ್ಲಿ ಒಂದು ಸೈಡು ಈ ಮಸಾಲೆನ ಹಾಕ್ತೀನಿ ನಾನು. ಇನ್ನೊಂದು ಸೈಡಲ್ಲಿ ಏನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಒಂದು ಸೈಡ್ಗೆ ಹಾಕ್ತೀನಿ. ಅಂದರೆ ಅದು ಎಣ್ಣೆ ಜೊತೆ ಅದು ಫ್ರೈ ಆಗುತ್ತೆ. ಎಲ್ಲ ಒಟ್ಟಿಗೆ ಬೇಯೋಕ್ಕಾಗ್ತೀವಲ್ಲ, ಎಲ್ಲ ಬೇಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬೇಕಾದರೆ ಈರುಳ್ಳಿ ಹಾಕೋರು ಹಾಕ್ಕೋಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಒಂದೇ ಸರಿ ಇದು ಮಾಡ್ಕೋತಾರೆ, ಆ ಥರ ಬೇಕಾದರೂ ಮಾಡ್ಬೋದು. ಆದರೆ ನಾನು ಈ ಥರನೇ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಬಿಸಿ ಆಗಲಿ, ಆದರೆ ಸ್ವಲ್ಪ ಒಂಚೂರು ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕಿದ ನಂತರ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಕಡೆನೂ ಇದು ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಅದು ಒಂಥರ ವೈಟ್ ಕಲರೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ತೊಳೆದಿಟ್ಟಿರೋಂಥ ಚಿಕನ್ನು ಸಹ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಚಿಕನ್ ನಾನಿಲ್ಲಿ 3/4 kg ಚಿಕನ್ ತಂದಿದ್ದೀನಿ. ಚಿಕನ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನಾನು ಏನು ಅವರೆಕಾಯಿನ ಸುಲಿದಿಟ್ಟಿದ್ದೀನಲ್ಲ, ಅವರೆಕಾಯಿನೂ ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅವರೆಕಾಳು ಈ ಚಿಕನ್ ಗ್ರೀನ್ ಮಸಾಲ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅವರೆಕಾಯಿ ಚಿಕನ್ ಒಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಜನ ಮಾಡ್ತಾರೆ ಮಟನ್ ಜೊತೆನೂ ಹಾಕಿ. ಮತ್ತು ಅವರೆಕಾಳೆಲ್ಲ ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾದ್ರೆ ಯಾವಾಗಲೂ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಯಾಕಂದರೆ ಆಮೇಲೆ ಜಾಸ್ತಿ ಉಪ್ಪಾದರೆ ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಎಲ್ಲ ಹತ್ತಲಿ ಅಂತ ಹೇಳ್ಬಿಟ್ಟು ಚಿಕನ್ಗೆ ನೀಟಾಗಿ ಒಂದು ಕಡೆಯಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ. ಚಪಾತಿ ಮತ್ತು ದೋಸೆ, ಮುದ್ದೆ, ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ಒಂದು ಕುದಿ ಬಂದಿದೆ. ಇವಾಗ ಇದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಬೇಕಂದರೆ ಗಟ್ಟಿಯಾಗೆ ಮಾಡ್ಕೊಬೋದು, ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಈ ಏನು ಖಾರ ರುಬ್ಬಿದ್ದೀವಲ್ಲ ಜಾರು, ಅದೇ ಜಾರಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಲಾಸ್ಟಲ್ಲಿ ಚೂರು ಕೊತ್ತಂಬರಿ ಹಾಕೋಣ, ಬೇಕಾದರೆ ಲಾಸ್ಟಲ್ಲಿ ಆಫ್ ಮಾಡಿಬಿಟ್ಟು ಬೇಕಾದರೆ ಹಾಕ್ಕೋಬೋದು. ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಬಿಟ್ಟು ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ ನಾನು. ಒಂದು 2 ವಿಸಲ್ ಸಾಕು, ಜಾಸ್ತಿ ಏನು ಬೇಡ. ಒಂದು 2 ವಿಸಲ್ 3 ವಿಸಲ್ ಸಾಕು. ಯಾಕಂದರೆ ಚಿಕನ್ ಜಾಸ್ತಿ ಬೆಂದುಬಿಟ್ರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಮುಚ್ಚಳ ಹಾಕಿ ಬಿಡ್ತಾಯಿದ್ದೀನಿ. ಒಂದು 2 ವಿಸಲ್ ಬಂದಿದೆ, ನೋಡ್ಬೋದು ವಿಸಲ್ ಬರ್ತಾಯಿದೆ. ಒಂದು 2-3 ವಿಸಲ್ಗೆ ನಾನು ಇದನ್ನು ಆಫ್ ಮಾಡಿದೆ. ಆಫ್ ಮಾಡಿಬಿಟ್ಟು ಇದನ್ನು ತೆಗೆದು ನೋಡ್ತಾಯಿದ್ದೀನಿ. ನೋಡಿ ಇವಾಗ ಯಾವ ಥರ ಆಗಿದೆ, ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದಕ್ಕೆ ನಾನು ಮುದ್ದೆ ಮಾಡಿದ್ದೆ, ಮುದ್ದೆ ಮತ್ತು ರೈಸ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ
ನೋಡಿ ಈ ಥರ ಬಂದಿದೆ ಇದು. ಆದರೂ ತುಂಬ ಚೆನ್ನಾಗಿರುತ್ತೆ, ನೀವು ಇನ್ನೊಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು.